ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಚಿಕ್ಕ ಮಕ್ಕಳ ಮನೆ ಇರ್ಬೋದು ಅಥವಾ ದೊಡ್ಡವರು ಇರುವಂಥ ಮನೆಯಲ್ಲೂ ಕೂಡ ವಿಡಿಯೋ ಗೇಮ್ಗಳಿರುತ್ತೆ. ಸೊ ಈ ವಿಡಿಯೋ ಗೇಮ್ಗಳಲ್ಲಿ ನಿಮಗೆ ಕಂಟ್ರೋಲರ್ ಆಗಿರ್ಬೋದು ಅಥವಾ ಕನ್ಸೋಲ್ ಯಾವುದಾದ್ರೂ ಒಂದು ಹಾಳಾದರೂ ಕೂಡ ನೀವು ಎಲ್ಲಿ ರಿಪೇರಿ ಮಾಡಿಸೋದಂತ ಹುಡುಕ್ತಾ ಇರೋರಿಗೆ ಸೊ ಇವತ್ತು ನಾವು ಕನ್ಸೋಲ್ ಫಿಕ್ಸಿಟ್ ಅಂತ ಹೇಳಿ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಈ ಕನ್ಸೋಲ್ ಫಿಕ್ಸಿಟ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಆಡುಗುಡಿ ಪಕ್ಕದಲ್ಲಿ ಇರುವಂತಹ ಆನೆಪಾಳ್ಯದಲ್ಲಿ ಬರುತ್ತೆ. ಇವರ ಹತ್ರ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಆಗಿರುವಂತಹ ಸೋನಿ ಮೈಕ್ರೋಸಾಫ್ಟ್ ಬ್ರ್ಯಾಂಡ್ ನ ಕನ್ಸೋಲ್ ಕೂಡ ಸಿಗುತ್ತೆ. ಹಾಗೆ ಇವ್ರದೇ ಆದಂತಹ ಸರ್ವಿಸ್ ಸೆಂಟರ್ ಕೂಡ ಇರುತ್ತೆ. ಇನ್ನು ಸುಮಾರು ಬ್ರಾಂಚಸ್ ಇದೆ. ಹಾಗೆ ಹೈದರಾಬಾದ್, ಚೆನ್ನೈ, ಕೇರಳದಲ್ಲೂ ಕೂಡ ಇವರು ಬ್ರಾಂಚಸ್ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಕನ್ಸಲ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕನ್ಸೋಲ್ ಫಿಕ್ಸಿಟ್ ಅವರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಇವತ್ತು ನಾವು ಮೇನ್ ಬ್ರಾಂಚ್ ಅಲ್ಲಿ ಇದೀವಿ. ಇವ್ರದ್ದು SP ರೋಡ್ ಅಲ್ಲಿ ಇರುತ್ತೆ, ಆನೆಪಾಳ್ಯದಲ್ಲಿ ಇರುತ್ತೆ, ಮಾರತಹಳ್ಳಿಯಲ್ಲಿ ಇರುತ್ತೆ, ಹೈದರಾಬಾದ್, ಚೆನ್ನೈ, ಕೇರಳದಲ್ಲೂ ಕೂಡ ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ಗೇಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಕನ್ಸೋಲ್ ಫಿಕ್ಸಿಟ್ ಅಂತ ಹೇಳ್ಬಹುದು. ನಮಸ್ತೆ ಮ್ಯಾಮ್. ಕನ್ಸೋಲ್ ಫಿಕ್ಸಿಟ್ ಅಂದ್ರೆ ಏನು ಸರ್? ಮ್ಯಾಮ್ ಆಕ್ಚುಲಿ ಕನ್ಸೋಲ್ ಫಿಕ್ಸಿಟ್ ಅಂದ್ರೆ ನಮ್ದು ಬ್ರಾಂಚ್ ನೇಮ್ ಅದು. ಓಕೆ. ಸೊ ಕನ್ಸೋಲ್ ಫಿಕ್ಸ್ ಅಲ್ಲಿ ಬಂದು ಏನ್ ಮಾಡ್ತೀವಿ ಅಂತ ಸೋನಿ, ಮೈಕ್ರೋಸಾಫ್ಟ್, ನಿಂಟೆಂಡೋ ಅಂಡ್ ಮೆಟಾಕೋಸ್ಟ್ ಆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಸೇಲ್ಸ್, ಸರ್ವಿಸ್, ಬೈಯು, ಎಕ್ಸ್ಚೇಂಜ್, ಸೆಲ್ ಮಾಡ್ತೀವಿ. ಓಕೆ. ಕನ್ಸೋಲ್ ಫಿಕ್ಸಿಟ್ ಅಂತ ನಮ್ದು ಕಂಪನಿ ಹೆಸರು ಅದು ಕಂಪನಿ ಹೆಸರು. ಸೊ ಮೇನ್ ಆಗಿ ಬಂದು ಇದು ವಿಡಿಯೋ ಗೇಮ್ ಪ್ಲೇಯರ್ ಒಂದು ಸ್ಟೇಷನ್ ಅಂತ ಹೇಳ್ಬೋದು. ಓಕೆ. ಇಲ್ಲಿ ಸರ್ವಿಸ್ ಕೂಡ ಸಿಗುತ್ತೆ, ಹೊಸ ಐಟಮ್ಸ್ ಗಳು ಕೂಡ ಸಿಗುತ್ತೆ. ಮತ್ತೆ ಮ್ಯಾಮ್ ಇಲ್ಲಿ ಬಂದ್ಬಿಟ್ಟು ಸೇಲ್ಸ್ ಮಾಡ್ತೀವಿ, ಸರ್ವಿಸ್ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ, ಬೈ ಬ್ಯಾಕ್ ಇದೆ. ಸೊ ಎಲ್ಲ ಮೈಕ್ರೋಸಾಫ್ಟ್, ನಿಂಟೆಂಡೋ, ಮೆಟಾಕೋಸ್ಟ್, VR ಎಲ್ಲಾ ಕಂಪನಿಗಳು ಸಿಕ್ಕುತ್ತೆ ಮ್ಯಾಮ್. ಆಲ್ ಓವರ್ ಇಂಡಿಯಾದಲ್ಲಿ ಏನೇನ್ ಮಾಡ್ತಾ ಇದಾರೋ ಎಲ್ಲಾನು ಇದು ಒಂದೇ ಪ್ಲೇಸ್ ಅಲ್ಲಿ ನಿಮ್ಗೆ ಸಿಕ್ಕುತ್ತೆ. ಓಕೆ. ನಿಮ್ದೇ ಬೇರೆ ಬ್ರಾಂಚ್ ಏನಾದರೂ ಇದೆಯಾ ಸರ್? ಖಂಡಿತ ಮ್ಯಾಮ್. ಇದೇ ನೀವು ಬಂದಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ದು ಮೈನ್ ಬ್ರಾಂಚ್ ಬಂದಿದ್ದೀರಾ. ನಮ್ದು ಬ್ಯಾಂಗ್ಳೂರಲ್ಲಿ ಸಬ್ ಬ್ರಾಂಚಸ್ ಟೋಟಲ್ 5 ಬ್ರಾಂಚಸ್ ಇದೆ, ಸಪೋರ್ಟಿಂಗ್ ಬ್ರಾಂಚಸ್. ಓಕೆ. ಫಸ್ಟ್ ಬಂದ್ಬಿಟ್ಟು SP ರೋಡ್, ನೆಕ್ಸ್ಟ್ JP ನಗರ್, ಮಾರತಹಳ್ಳಿ, ಕೆಂಗೇರಿ, ಹೆಬ್ಬಾಳು, ಟೋಟಲ್ 5 ಸಪೋರ್ಟಿಂಗ್ ಬ್ರಾಂಚಸ್ ಇದೆ. ಇದು ಬಿಟ್ಬಿಟ್ಟು ನಮ್ದು ಅದರ್ ಸ್ಟೇಟ್ ಅಲ್ಲಿ ನಮ್ದು ಕನ್ಸೋಲ್ ಫಿಕ್ಸಿಟ್ ಇದೆ. ಎಲ್ಲಿ ಅಂತ ನಮ್ದು ತಮಿಳುನಾಡು ಅಲ್ಲಿ ನೋಡಿದ್ರೆ ಚೆನ್ನೈ, ಬಡಪಳ್ಳಿಯಲ್ಲಿ ಇದೆ, ಕೊಯಮತ್ತೂರ್, ರಾಮನಗರಲ್ಲಿ ಇದೆ. ಅದು ಬಿಟ್ರೆ ಕೇರಳದಲ್ಲಿ ನೋಡಿದ್ರೆ ನಮ್ದು ಕೊಚ್ಚಿನ್ ಅಲ್ಲಿ ಕಲೂರ್ ಅಂತ ಇದೆ. ಅದು ಬಿಟ್ರೆ ನಮ್ದು ಹೈದರಾಬಾದ್, ತೆಲಂಗಾಣ ಅಲ್ಲಿ ಟೋಟಲ್ ಎಲ್ಲ ಸೌತ್ ನಾವು ಕವರ್ ಮಾಡಿದೀವಿ. ಪ್ಲೇ ಸ್ಟೇಷನ್ 5 ಅಂತ ಹೇಳ್ತಾರೆ, ಸೋನಿ ಬ್ರಾಂಡ್. ಇದು ಬಂದ್ಬಿಟ್ಟು ನಮ್ಮ ಹತ್ರ ಸೀಲ್ಡ್ ಪೀಸಸ್ ಜಾಯ್ಸ್ಟಿಕ್ಸ್ ಇದೆ, ನಮ್ಮ ಹತ್ರ ಸೀಲ್ಡ್ ಪೀಸ್ ಇದೆ, ನಮ್ಮ ಹತ್ರ ಬಂದ್ಬಿಟ್ಟು ಯೂಸ್ಡ್ ಸಿಗುತ್ತೆ. ಓಕೆ. ಯೂಸ್ಡ್ ಪೀಸ್ ಸಿಗುತ್ತೆ. ಓಕೆ. ಅದು ಕಮ್ಮಿ ಬೆಲೆಯಲ್ಲಿ ಇರುತ್ತೆ. ಹೌದು. ಇವಾಗ ನೋಡಿದ್ರೆ ನೀವು ಸೀಲ್ಡ್ ಪೀಸ್ ನೋಡಿದ್ರೆ ನಿಮ್ಗೆ 5700 ಅಂತ, ನಿಮ್ಗೆ ಯೂಸ್ಡ್ ನೋಡಿದ್ರೆ 3500 ಬರುತ್ತೆ. ಅದಕ್ಕೆ ನಿಮ್ಗೆ 1 year ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಫುಲ್ ಪ್ಲೇ ಸ್ಟೇಷನ್ 5 ವೆರೈಟಿ ಕಲರ್ಸ್ ನಮ್ಮ ಹತ್ರ ಇದೆ. ಸೊ ಹಂಗೆ ಕೆಳಗಡೆ ಬಂದ್ರೆ ಇದು ಬಂದ್ಬಿಟ್ಟು ನಿಂಟೆಂಡೋ ಸ್ವಿಚ್ ಗೆ ಪ್ರೋಗೆ ಅಂತ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ನೋಡಿದ್ರೆ Xbox ಮೈಕ್ರೋಸಾಫ್ಟ್ ಗೆ ಬರುತ್ತೆ. ಸೊ ಹಂಗೆ ಕೆಳಗಡೆ ಬಂದ್ರೆ ಇದು ಬಂದ್ಬಿಟ್ಟು ಪ್ಲೇ ಸ್ಟೇಷನ್ 4 ಸೋನಿಗೆ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು PC ಗೆ ಯೂಸ್ ಮಾಡ್ತೀವಿ, 2.4 ವೈರ್ಲೆಸ್ ಕಂಟ್ರೋಲ್ ಅಂತ. ಹಂಗೆ ಇದು ನೋಡಿದ್ರೆ ನಿಮ್ಗೆ PS3 ಗೆ ಯೂಸ್ ಮಾಡ್ತೀವಿ. ಸೊ PS3 ಗೆ ಹಂಗೆ ನಾವು ಕೆಳಗಡೆ ಹೋಗಿದ್ರೆ ಇದು ಬಂದ್ಬಿಟ್ಟು 2.4G ವೈರ್ಲೆಸ್. ಇದು ಬಂದ್ಬಿಟ್ಟು ಚೈನಾ ಗೇಮ್ ಪ್ರಾಡಕ್ಟ್. ಇದು ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ. ಓಕೆನಾ? ಸೊ ಇದು ಬಿಟ್ರೆ ನಮ್ಮ ಹತ್ರ ನೋಡಿ ಇದು ಬಂದ್ಬಿಟ್ಟು ಎಲ್ಲ ಯೂಸ್ಡ್ ಕಂಟ್ರೋಲರ್ಸ್ ಹೇಳ್ದಲ್ಲ, ಇದು ಬಂದ್ಬಿಟ್ಟು ಯೂಸ್ಡ್ ಕಂಟ್ರೋಲರ್ಸ್ ನಮ್ಮ ಹತ್ರ ಅವೈಲಬಿಲಿಟಿ ಕಂಡೀಷನ್ ಪರ್ಫೆಕ್ಟ್ ನಿಮ್ಗೆ ವರ್ಕಿಂಗ್ ಇರುತ್ತೆ. ಇದಕ್ಕೆ ನಾವು ವಾರಂಟಿನೂ ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮ ಹತ್ರ ನೀವು ಬಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಬಂದ್ರೇನು ನಿಮ್ಗೆ 100% ನಿಮ್ಗೆ ಬಂದ್ಬಿಟ್ಟು ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ. ಚಿಕ್ಕ ಮಕ್ಳು ಗೇಮ್ ಆಡುವಾಗ ಕೋಪ ಬಂದ್ರೆ ಫುಲ್ ಆಲ್ ಆಗ್ಬಿಡುತ್ತೆ. ಇಲ್ಲಿ ತಗೊಂಡ್ ಬಂದ್ರೇನು ನಾವು ಬಂದ್ಬಿಟ್ಟು ತಿರ್ಗಾ ನಿಮ್ಗೆ ಅದಕ್ಕೆ ಲೈಫ್ ಕೊಡ್ತೀವಿ ನಾವು. ಓಕೆ. ಸೊ ಸರ್ವಿಸ್ ಮಾಡಿ ಕೊಡ್ತೀರಾ? ಅದಕ್ಕೆ ಗ್ಯಾರಂಟಿ ವಾರಂಟಿ ಏನಿರುತ್ತೆ? 3 months ಸರ್ವಿಸ್ ಮಾಡಿದ್ರೆ 3 to 6 months ವಾರಂಟಿ ಇದೆ. ನೀವು ಅದೇ ನಮ್ಮ ಹತ್ರ ಬೈ ಬ್ಯಾಕ್ ಯೂಸ್ಡ್ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಅದಕ್ಕೆ 1 year ನಿಮ್ಗೆ ವಾರಂಟಿ ಇದೆ. ಹೊಸ ಪ್ರಾಡಕ್ಟ್ ಗೆ ಖಂಡಿತ ಅದಕ್ಕೂ ಇರುತ್ತೆ. ಬಂದ್ಬಿಟ್ಟು ಫೇಸ್ ಪ್ಲೇಟ್ಸ್ ನಮ್ಮ ಹತ್ರ ಸಿಗುತ್ತೆ. ಸೊ ಫೇಸ್ ಪ್ಲೇಟ್ ಅಂದ್ರೆ ಏನಂತ, ಆ ಫೇಸ್ ಪ್ಲೇಟ್ಸ್ ಬಂದ್ಬಿಟ್ಟು ನಮ್ಗೆ ಕನ್ಸೋಲ್ ಮೇಲ್ಗಡೆ ಬಂದ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಆ ತರ ಸ್ಕಿನ್ ಕಲರ್ಸ್ ಬರುತ್ತೆ. ಸೊ ಅದಕ್ಕೆ ಬದಲಿ ಬೇರೆ ಕಲರ್ ನಾವು ಪ್ಲೇಟ್ ಚೇಂಜ್ ಮಾಡ್ಬೋದು. ಆದ್ರೆ ಎಕ್ಸ್ಟ್ರಾ ನಮ್ಮ ಹತ್ರ ಬಂದ್ಬಿಟ್ಟು ಅಡಿಷನಲ್ ಐಟಮ್ಸ್ ನಮ್ಮ ಹತ್ರ ಇದೆ. ಫೇಸ್ ಪ್ಲೇಟ್ ಅಂತಂದ್ರೆ ಸ್ಕ್ರೀನ್ ಮೇಲಿನ ಪ್ಲೇಟ್. ಅದು ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಅಂತ ಇರುತ್ತೆ, ಇದೇ ಫೇಸ್ ಪ್ಲೇಟ್ ಅಂತ ಹೇಳ್ತಾರೆ. ಈ ವೈಟ್ ಕಲರ್ ತೆಗೆದ್ಬಿಟ್ಟು ಇಲ್ಲಿ ಬ್ಲೂ, ರೆಡ್, ಗ್ರೀನ್ ಆ ತರ ಇಲ್ಲಿ ನಾವು ಹಾಕ್ಬೋದು. ಸೊ PS5 ಗೆ ಸ್ಪೆಷಲ್ ಆಗಿ ಫೇಸ್ ಪ್ಲೇಟ್ ಅಂತ ನಾವು ತರಿಸಿದೀವಿ. ನಮ್ಮ ಹತ್ರ ಬಂದ್ಬಿಟ್ಟು ಥಂಬ್ ಗ್ರಿಪ್ಸ್ ಇದೆ. ಅನ್ಲಾಕ್ ಸ್ಟಿಕ್ಸ್ ಗೆ ಬಂದ್ಬಿಟ್ಟು ಈ ತರ ಜಾಯ್ ಸ್ಟಿಕ್ಸ್ ಇದೆಲ್ಲ. ಸೊ ಈ ತರ ಜಾಯ್ ಸ್ಟಿಕ್ಸ್ ಗೆ ಬಂದ್ಬಿಟ್ಟು ನಮ್ದು ಈ ತರ ನಿಮ್ಗೆ ಬಂದು ಥಂಬ್ ಗ್ರಿಪ್ಸ್ ಈ ತರ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಸ್ಕಿನ್ಸ್ ಇದೆ. ಸೊ ಎಲ್ಲಾ ಕಂಟ್ರೋಲರ್ ಗಳು ಬಂದ್ಬಿಟ್ಟು ನಿಮ್ಗೆ ನಮ್ಮ ಹತ್ರ ಜಾಸ್ತಿ ವೆರೈಟೀಸ್ ನಮ್ಮ ಹತ್ರ ಇದೆ. ಡಿಸೈನ್ಸ್ ಎಲ್ಲ ಇದೆ ನಿಮ್ಗೆ. ನೆಕ್ಸ್ಟ್
ನೋಡಿದ್ರೆ ಡೌನ್ ನೋಡಿ, ಇದು ಬಂದ್ಬಿಟ್ಟು ಸ್ಕಿನ್ಸ್ ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ಕಿನ್ಸ್ ನೋಡಿದ್ರೆ ಈ ಸ್ಕಿನ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಕಂಟ್ರೋಲರ್ಗಳ ಮೇಲೆ ಇದು ಆಗ್ಬೋದು. ಸೊ ಡರ್ಟ್ ಏನು ಆಗಲ್ಲ, ಇನ್ನೊಂದು ಬಂದ್ಬಿಟ್ಟು ಸ್ವಟ್ಟಿಂಗ್ ಏನು ಅಲ್ಲಿ ಆಗಲ್ಲ, ಏನು ಹಾಲ್ ಆಗಲ್ಲ, ಅದಕ್ಕೆ ಇದು ಯೂಸ್ ಮಾಡುವುದು. ಕಸ್ಟಮರ್ಗೆ ಇಲ್ಲಿ ಫುಲ್ ಸಪೋರ್ಟ್ಸ್ ಇದೆ, ಏನು ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ಸರ್ ಮ್ಯಾಮ್ ಇದು ಬಂದ್ಬಿಟ್ಟು ನೋಡಿದ್ರೆ ನೀವು ಕೇಳಿದ್ರಲ್ಲ, ನೀವು ಹೊಸದು ಮಾತ್ರ ಸೇಲ್ ಮಾಡ್ತೀರಾ ಅಲ್ಲ ಯೂಸ್ಡ್ ಸೇಲ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಸೊ ಅದಕ್ಕೆ ಇದು ನಾನು ವಿಡಿಯೋ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಯೂಸ್ಡ್ ಪ್ರಾಡಕ್ಟ್ಸ್. ನಮ್ಮ ಹತ್ರ ಬಂದ್ರೆ ನೋಡಿ, ನಾವು ಬಂದ್ಬಿಟ್ಟು ಇದು ಪ್ರಾಪರ್ ರೆಡಿ ಮಾಡಿಬಿಟ್ಟು ಇದನ್ನು ಕ್ರ್ಯಾಕ್ ಮಾಡಿ ಗೇಮ್ಸ್ ಇನ್ಸರ್ಟ್ ಮಾಡಿ ಕೊಡ್ತೀವಿ. ಸೊ ಯಾವ್ದಾವ್ದು ಗೇಮ್ಸ್ ನಾವು ಲೋಡ್ ಮಾಡಿದ್ವಿ ಅಂತ ನಾವು ಲಿಸ್ಟ್ ಮೇಲ್ಗಡೆ ಅಟ್ಯಾಚ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಕಸ್ಟಮರ್ ಎಲ್ಲಿ ನಾವು ಇದು ಬಂದ್ರೆ ಅವ್ರಿಗೆ ನಾವು ವೈಟ್ ಮಾಡಕ್ ಹೇಳಲ್ಲ. ಅವ್ರ ಕಸ್ಟಮರ್ ಬಂದ್ರೆ ಇಮಿಡಿಯೇಟ್ ನೋಡ್ತಾರೆ, ಒಂದು ಎಷ್ಟು ಇಷ್ಟಪಟ್ಟ ಗೇಮ್ ಯಾವ್ದಾವ್ದಿದೆ ಅಂತ ನೋಡ್ಬಿಟ್ಟು ಇಮಿಡಿಯೇಟ್ ತಗೊಂಡು ಹೋಗ್ಬಿಡ್ತಾರೆ. ಸೊ ಅದ್ರ ಮೇಲೆ ಡೀಟೇಲ್ಸ್ ಕೂಡ ಇರುತ್ತೆ. ನೋಡಿದ್ರೆ ಇದು ಬಂದ್ಬಿಟ್ಟು ಯಾವ್ದು ವೆರ್ಷನ್, ಎಷ್ಟೊಂದು ಗೇಮ್ಸ್ ನಾವು ಲೋಡ್ ಮಾಡಿದೀವಿ, ಏನ್ ವೆರ್ಷನ್ ಇದೆ ಎಲ್ಲ ಲೋಡ್ ಮಾಡಿದೀವಿ. ಇದು ಬಂದ್ಬಿಟ್ಟು PS4 Slim 1 TB ಅಂತ ಹೇಳ್ತಾರೆ. ಇದಕ್ಕೆ ಬಂದ್ಬಿಟ್ಟು ಜೈಲ್ ಬ್ರೇಕ್ ವೆರ್ಷನ್ ನೋಡಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು 24,500 ನಾವು ಸೇಲ್ ಮಾಡ್ತಾ ಇದೀವಿ ವಿತ್ 1 year ವಾರಂಟಿ, ಫುಲ್ ಆಲ್ ಕಾಂಪೋನೆಂಟ್ಸ್. ನೀವು ಜಸ್ಟ್ ಇಲ್ಲಿ ಬಂದ್ರೆ ತಗೊಂಡು ಹೋಗಿ ನಿಮ್ಮ ಮನೇಲಿ ಕನೆಕ್ಟ್ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ನೀವು ಏನು ಇದು ಏನಕ್ಕೆ ಕನೆಕ್ಟ್ ಮಾಡಬಹುದು? ಟಿವಿಗೆ ಮಾಡಬೇಕಾ? ಟಿವಿಗೆ ಮಾಡಬಹುದು, ಮಾನಿಟರ್ ಗೆ ಮಾಡಬಹುದು, A to Z ಮಾಡಬಹುದು. ನೀವು ಕಸ್ಟಮರ್ ಗೆ ಡೌಟ್ ಇರುತ್ತೆ, ಆನ್ಲೈನ್ ಅಲ್ಲಿ ತಗೊಂಡ್ರೆ ಕೇಬಲ್ಸ್ ಜಾಯ್ಸ್ಟಿಕ್ ಬೇರೆ ಕಡೆ ತಗೋಬೇಕಂತ ಡೌಟ್ ಇರುತ್ತೆ. ಬಟ್ ನಮ್ಮ ಹತ್ರ ಬಂದ್ರೆ ಆತರ ಏನು ಡೌಟ್ ಇಲ್ಲ. ಇಲ್ಲಿ ಬಂದ್ರೆ ಫುಲ್ ಬಾಕ್ಸ್ ಹಾಕಿ ಕೊಟ್ಬಿಡ್ತೀವಿ, ಅಲ್ಲಿ ಹೋಗಿದ್ರೆ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಆರಾಮಾಗಿ ಪ್ಲೇ ಮಾಡಬಹುದು. ಸೊ ಇನ್ಸ್ಟಾಲೇಷನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಹೋಗಿ ಮಾಡ್ಕೊಡ್ತೀರಾ ಹೇಗೆ? ನಮ್ಗೆ ಆಕ್ಚುಲಿ நிறைய ಕಸ್ಟಮರ್ ಬಂದ್ಬಿಟ್ಟು ಅಲ್ಲಿ ಗೊತ್ತಾಗಲಿಲ್ಲ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕಂತ. ಸೊ ಅವಾಗ ನಮ್ಗೆ ಕಾಲ್ ಮಾಡಿದ್ರೆ ನಾವು ವಿಡಿಯೋ ಕಾಲ್ ಗೈಡೆನ್ಸ್ ಮಾಡ್ತೀವಿ. ಆವಾಗ್ಲೂ ಅವ್ರು ಗೊತ್ತಾಗಿಲ್ಲ ಅಂತ ನಮ್ಮ ಹುಡುಗರಿದ್ದಾರೆ, ಅವರಲ್ಲಿ ಮನೆಗೆ ಕಳ್ಸಿಬಿಟ್ಟು ಸೆಟಪ್ ಮಾಡ್ಕೊಡ್ತೀವಿ, ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ತೀವಿ. ಓಕೆ ಸರ್. ಸರ್ ನಿಮ್ದು ಅದರ್ ಸ್ಟೇಟ್ ಮತ್ತು ಅದರ್ ಬ್ರಾಂಚಸ್ ಅಲ್ಲಿ ಏನಿದೆ ಅಲ್ಲ, ಅಲ್ಲಿ ಏನಾದರೂ ಬಂದರೆ ಅಲ್ಲಿದ್ದ ಐಟಮ್ಸ್ ಎಲ್ಲ ಇಲ್ಲೇ ಬಂದು ರಿಪೇರಿ ಮಾಡೋದಾ ಹೇಗೆ ಸರ್? ಮ್ಯಾಮ್ ಆಕ್ಚುಲಿ ಆ ಥರ ಎಲ್ಲ ಅಲ್ಲಿನೇ ಬಂದ್ಬಿಟ್ಟು ಎಲ್ಲ ಸರ್ವಿಸ್ ಮಾಡಿಬಿಡ್ತಾರೆ. ಅಲ್ಲಿಂದ BJ ಅಂತ ಒಂದು ಸ್ಪೆಷಾಲಿಟಿ ವರ್ಕ್ ಇದೆ, ಅದು ಮಾತ್ರ ಬಂದ್ರೆ ಅಲ್ಲಿಂದ ಇಲ್ಲಿ ಕಳಿಸಿ ರೆಡಿ ಮಾಡಿ ತಿರುಗಿ ಅಲ್ಲಿ ನಾವು ಬಂದ್ಬಿಟ್ಟು ಶಿಪ್ಮೆಂಟ್ ಮಾಡ್ತೀವಿ ಮ್ಯಾಮ್. ಓಕೆ, ಇವಾಗ ಇವರು ಏನೇನು ಮಾಡ್ತಾ ಇದ್ದಾರೆ ತಿಳಿಸ್ಬೋದಾ? ಬಂದ್ಬಿಟ್ಟು ಕೇರಳ ಬ್ರಾಂಚ್ ಅಲ್ಲಿಂದ ಬಂದಿದೆ. ಇದು Xbox One S ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಮೇನ್ IC ಪ್ರಾಬ್ಲಮ್ ಅಂತ ಇವ್ರು ನೋಡ್ತಾ ಇದ್ದಾರೆ. ಓಕೆ, ಸೊ ಇವ್ರು ಬಂದ್ಬಿಟ್ಟು PS4 ಫ್ಯಾಟ್ ನೋಡ್ತಾ ಇದ್ದಾರೆ, ಚೆನ್ನೈ ಬ್ರಾಂಚ್ ಇಂದ ಬಂದಿದೆ. ಇದು ಬಂದ್ಬಿಟ್ಟು ಬ್ಲೂ ಲೈಟ್ ಅಂತ ಬಂದಿದೆ, ಅದು ಬಂದ್ಬಿಟ್ಟು BJ ಸ್ಪೆಷಾಲಿಟಿ ಅಂತ ನೋಡ್ಬೇಕಂತ ಇವ್ರು ನೋಡ್ತಾ ಇದ್ದಾರೆ. ಓಕೆ, ಇವ್ರು ಬಂದ್ಬಿಟ್ಟು ನಿಂಟೆಂಡೋ ಸ್ವಿಚ್ ಇದು ಬಂದ್ಬಿಟ್ಟು ಪವರ್ ಐಸ್ ಇದು ಪ್ರಾಬ್ಲಮ್ ಬಂದಿದೆ. ಸೊ ಅದು ಬಂದ್ಬಿಟ್ಟು ನೋಡ್ತಾ ಇದ್ದಾರೆ ಏನ್ ಪ್ರಾಬ್ಲಮ್ ಅಂತ ಫೈಂಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು Xbox Series S ಅಂತ ಹೇಳ್ತಾರೆ. Xbox Series S ಬಂದ್ಬಿಟ್ಟು ಕಂಟಿನ್ಯೂಸ್ ಆನ್ ಆಫ್ ಆಗ್ತಾ ಇದೆ. ಸೊ ಅದು ಬಯೋಸ್ ಪ್ರಾಬ್ಲಮ್ ಆಗಿ RAM ಸೆಕ್ಷನ್ ಅಂತ ಇವ್ರು ನೋಡ್ತಾ ಇದ್ದಾರೆ. ಓಕೆ, ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಗೊತ್ತಾಗ್ಬಿಡುತ್ತೆ ನಮಗೆ. ಅದನ್ನ ನೋಡ್ಬಿಟ್ಟು ಆ ಬ್ರಾಂಚಸ್ ಗೆ ಇವರು ಬಂದ್ಬಿಟ್ಟು ಅಪ್ಡೇಟ್ ಕೊಡ್ತಾರೆ ಏನ್ ಪ್ರಾಬ್ಲಮ್ ಏನ್ ಮಾಡ್ಬೇಕಂತ. ಆಕ್ಚುಲಿ ಇವ್ರು ಬಂದ್ಬಿಟ್ಟು ಇಲ್ಲಿ ಮೀಡಿಯಾ ಟೆಕ್ ನಮ್ದು ಏನೇನ್ ಕೆಲಸ ಮಾಡ್ತಾ ಇದೀವಿ ಅಂತ ಡೈಲಿ ಬಂದ್ಬಿಟ್ಟು ಅವ್ರು ವಿಡಿಯೋ ತಗೊಂಡು ನಮ್ಮ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಯಾವ್ದಾದ್ರು ಕೆಲಸ ನಡೀತಾ ಇದೆ ಅಂತ. ಓಕೆ ಸರ್. ಮೆಟಾಕೋಸ್ಟ್ VR ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಬ್ಲಾಂಕ್ ಡಿಸ್ಪ್ಲೇ ಬಂದಿದೆ ಅಂತ ಕಸ್ಟಮರ್ ಕೊಟ್ಟಿದ್ದಾರೆ, ಅದು ನೋಡ್ತಾ ಇದ್ದಾರೆ ಇವರು. ಓಕೆ, ಸೊ ಅದು ಕೂಡ ನೀವು ಸೇಲ್ ಮಾಡ್ತೀರಾ? ಹೌದು ಮ್ಯಾಮ್, ಸೇಲು ಸರ್ವಿಸ್ ಎಲ್ಲ ಮಾಡ್ತೀರಾ. ಓಕೆ, ಆಕ್ಚುಲಿ ಮ್ಯಾಮ್ ಬಂದ್ಬಿಟ್ಟು PS4 ಗೇಮ್ಸ್ ಲೋಡಿಂಗ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ ಅಂತ ಫುಲ್ ವರ್ಕ್ ಕಂಪ್ಲೀಟ್ ಆಗಿದ ತಕ್ಷಣ ಮ್ಯಾಮ್ ಹತ್ರ ಕೊಟ್ಬಿಟ್ಟು ಒಂದು ಲಾಸ್ಟ್ ಫೈನಲ್ ಟೆಸ್ಟಿಂಗ್ ಇಡ್ತೀವಿ. ಸೊ ಎಲ್ಲ ಪರ್ಫೆಕ್ಟ್ ಆಗಿದೆಯಾ, ಏನಾದ್ರು ಫ್ಯಾನ್ ಸೌಂಡ್ ಬರ್ತಾ ಇದೆಯಾ, ಎಲ್ಲ ಓಕೆ ಅಂತ ನೋಡ್ಬಿಟ್ಟು ನಾವು ಲಾಸ್ಟ್ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಇದು ಫೈನಲ್ ಚೆಕಿಂಗ್ ಇದು ಚಿಕ್ಕದಾಗಿ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಇವರು. ನಾನು ಇದು ಬಂದ್ಬಿಟ್ಟು ಲಾಸ್ಟ್ ತೋರಿಸಿದ್ದಲ್ಲ ಎಲ್ಲ ಕನ್ಸೋಲ್ಸ್ PS4 PS3 ಅಂತ. ಸೊ ಅದಕ್ಕೆ ಗೇಮ್ ನಾವು ಯೂಸ್ ಮಾಡಕ್ಕೆ ಈ ತರ ಜಾಯ್ಸ್ಟಿಕ್ ಅಂತ ಹೇಳ್ತಾರೆ. ಇದು ಜಾಯ್ಸ್ಟಿಕ್ ಬಂದ್ಬಿಟ್ಟು ಅದಕ್ಕೆ ಯೂಸ್ ಮಾಡಕ್ಕೆ ನಮ್ಗೆ ವರ್ಕೌಟ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಏನೋ ಪೀಸ್ ವರ್ಕ್ ಆಗ್ತಾ ಇಲ್ಲ ಮತ್ತೆ ಸ್ಟಿಕ್ ಡ್ರಿಫ್ಟ್ ಇದೆ ಅಂತ ಕಸ್ಟಮರ್ ಕೊಟ್ಟಿದ್ದಾರೆ. ಅದೇ ಇವ್ರು ಬಂದ್ಬಿಟ್ಟು ಲ್ಯಾಪ್ಟಾಪ್ ಇಂದ ಸಾಫ್ಟ್ವೇರ್ ಅಲ್ಲಿ ಐಡೆಂಟಿಫೈ ಮಾಡ್ಬಿಟ್ಟು ಕಸ್ಟಮರ್ ಗೆ ಅಪ್ಡೇಟ್ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಇದೆ ಅದು ರೆಡಿ ಮಾಡಕ್ಕೆ ಎಷ್ಟಾಗುತ್ತೆ ಅಂತ ವಿತ್ ಇನ್ 10 minutes ಅಲ್ಲಿ ಅಪ್ಡೇಟ್ ಕೊಟ್ಬಿಡ್ತೀವಿ. ಓಕೆ ಸರ್, ಇಲ್ಲಿ ಎಷ್ಟೊಂದು ಕನ್ಸೋಲ್ಸ್ ಎಲ್ಲ ಸ್ಟಾಕ್ ಮಾಡಿದಿರಲ್ಲ, ಇದೆಲ್ಲ ಸರ್ವಿಸ್ ಬಂದಿರೋದಾ ಅಥವಾ ಇದು ಹೊಸದ ಏನಿದೆ? ನಾವು ಹೇಳಿದೀವಲ್ಲ ತುಂಬಾ ಬ್ರಾಂಚಸ್ ಇದೆ ಅಂತ. ಸೊ ತುಂಬಾ ಬ್ರಾಂಚ್ ಇಂದ BJ ಗೆ ಮಾತ್ರ ಬಂದಿದೆ ಮ್ಯಾಮ್. ಅಂಡ್ ಆಲ್ಸೋ ಇದು ಬಂದ್ಬಿಟ್ಟು ಡೈಲಿ ಕಸ್ಟಮರ್ಸ್ ಇಲ್ಲಿ ಬರುತ್ತೆ ಕನ್ಸೋಲ್ಸ್. ಅದು ಬಂದ್ಬಿಟ್ಟು ನಾವು ಎಂಟ್ರಿ ಮಾಡ್ಬಿಟ್ಟು ಏನೇನ್ ಮಾಡ್ಬೇಕು ಅವ್ರಿಗೆ ಅಪ್ಡೇಟ್ ಕೊಡ್ಬೇಕಂತ ನಾವು ಕಸ್ಟಮರ್ ಸರ್ವಿಸ್ ಪ್ರಾಡಕ್ಟ್ಸ್ ಇಷ್ಟೊಂದು ಬಂದಿದೆ. ಇದನ್ನ ಫುಲ್ ಚೆಕ್ ಮಾಡ್ಬಿಟ್ಟು ಕಸ್ಟಮರ್ಸ್ ಗೆ ಅಪ್ಡೇಟ್ ಮಾಡ್ಬಿಟ್ಟು ನಾವು ತಿರ್ಗಾ ರೆಡಿ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ. ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್ ಅದೆಲ್ಲ? ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಜಾಯ್ಸ್ಟಿಕ್ ಆತರ ಬಂದ್ರೆ 10 to 15 minutes ಮಾಡ್ಕೊಡ್ತೀವಿ. ಸೊ ತುಂಬಾ ದೊಡ್ಡ ಪ್ರಾಬ್ಲಮ್ ಬಂದ್ರೆ ಮ್ಯಾಕ್ಸಿಮಮ್ 1 to 2 days. ನಾರ್ಮಲ್ ಪ್ರಾಬ್ಲಮ್ ಬಂದ್ರೆ 2 to 3 hours ಮ್ಯಾಕ್ಸಿಮಮ್. ಓಕೆ ಸರ್.
ಸೊ ಸ್ಪೀಡ್ ಆಗಿ ಮಾಡಿದ್ರೇನು ನಮ್ದು ಕೆಲಸ ಬಂದ್ಬಿಟ್ಟು ನೀಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ಹೋಮ್ ಸರ್ವಿಸ್ ಕೂಡ ಇರುತ್ತಾ ಹೇಗೆ ಸರ್? ಹೌದು ಮ್ಯಾಮ್, ಪಿಕಪ್ ಅಂಡ್ ಡ್ರಾಪ್ ನಾವು ಮಾಡ್ಕೊಡ್ತಾ ಇದೀವಿ ಮ್ಯಾಮ್. ಮಾಡ್ತೀರಾ? ಇನ್ ಕೇಸ್ ಕಸ್ಟಮರ್ ತುಂಬಾ ರಿಕ್ವೆಸ್ಟ್ ಮಾಡಿದ್ರೆ ಸರ್ ನಮ್ಗೆ ಬರಕ್ ಆಗಿಲ್ಲ, ನಿಮ್ಮ ಹತ್ರ ಟೆಕ್ನಿಷಿಯನ್ ಯಾರಾவது ಇದ್ರೆ ಫ್ರೀ ಇದ್ರೆ ನಮ್ಮ ಮನೆಗೆ ಕೊಟ್ಟು ಕಳಿಸಿ, ಅಲ್ಲಿ ಬಂದ್ಬಿಟ್ಟು ಮಾಡಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ಇನ್ ಕೇಸ್ ಆವಾಗ ನಮ್ಗೆ ಫ್ರೀ ಇದ್ರೆ ಅವ್ರಿಗೆ ಅಲ್ಲಿ ಹೋಗಿ ಮನೇಲಿ ಮಾಡ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿದೆ ಅವ್ರಿಗೆ ಪೇ ಮಾಡ್ಬೇಕು. ಏನ್ ವೆರೈಟೀಸ್ ಬರುತ್ತೆ ಅಂತ ತೋರಿಸಿ. ಓಕೆ ಮ್ಯಾಮ್, ತೋರಿಸ್ತೀನಿ ಮ್ಯಾಮ್. ಇದು ನೋಡಿ PS5 ಅಂತ ಹೇಳ್ತಾರೆ, ಇವಾಗ ಲೇಟೆಸ್ಟ್ ಬಂದಿದೆ. ಓಕೆನಾ? PS5 ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ, ಇವಾಗ ಲೇಟೆಸ್ಟ್ ಬಂದಿರೋದು ನಿಮ್ಗೆ 8K ಸಪೋರ್ಟ್ ಆಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಗೇಮ್ಸ್ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದು PS5 ಅಂತ ಹೇಳ್ತಾರೆ. ಓಕೆನಾ? ಕ್ಲಿಯರಿಟಿಗೂ ಏನಾದರೂ ಡಿಫರೆನ್ಸ್ ಇರುತ್ತಾ? PS5 8K ಕ್ಲಾರಿಟಿ, 8K ಬರುತ್ತೆ ಇದರಲ್ಲಿ. ಕ್ಲಾರಿಟಿ ಇದೆ, ತುಂಬಾ ಹೈ ಗ್ರಾಫಿಕ್ಸ್ ಗೇಮ್ಸ್ ಬರುತ್ತೆ. ಸೊ ಅದೇ PS5 ತುಂಬಾ ಕಾಸ್ಟ್ಲಿ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು PS4 ಅಂತ ಹೇಳ್ತಾರೆ ಮ್ಯಾಮ್. ಇದು PS4 ಗೆ ಬಂದ್ಬಿಟ್ಟು 5 ಇಯರ್ಸ್ ಮುಂಚೆ ಇದು ಬಂದಿರೋದು. ಸೊ ಇದರಲ್ಲಿ ಏನ್ ಡಿಫರೆನ್ಸ್ ಅಷ್ಟೊಂದಿಲ್ಲ. ಇದು ಬಂದ್ಬಿಟ್ಟು 4K ಕ್ಲಾರಿಟಿ ಸಪೋರ್ಟ್ ಆಗುತ್ತೆ. ಇದರಲ್ಲಿ 8K ಕ್ಲಾರಿಟಿ ಇಲ್ಲ, ಅಷ್ಟೊಂದು ಹೈ ಗ್ರಾಫಿಕ್ಸ್ ಗೇಮ್ಸ್ ಬರಲ್ಲ. ಬಟ್ ಇದರಲ್ಲಿ ಒಂದು ಬೆನಿಫಿಟ್ಸ್ ಇದೆ, ನಾವು ಕ್ರ್ಯಾಕ್ ಮಾಡಿ ಗೇಮ್ಸ್ ಹಾಕೋಬಹುದು. ಸೊ ಅದೇ ಇದಕ್ಕೂ ಕಸ್ಟಮರ್ಸ್ ಜಾಸ್ತಿ ತಗೊಳ್ತಾರೆ. ನೆಕ್ಸ್ಟ್ ಇದು PS3 ಮ್ಯಾಮ್. ಸೊ ಇದು ಬಂದ್ಬಿಟ್ಟು PS4 ಗೆ ಮುಂಚೆ ಬಂದಿರೋದು. ಇದು PS3 ಸ್ಲಿಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಾವು CD ಪ್ಲೇ ಮಾಡಬಹುದು, ಪ್ಲಸ್ ಬಂದ್ಬಿಟ್ಟು ಇದರಲ್ಲಿ ಹಾರ್ಡ್ ಡಿಸ್ಕ್ ಇಂದ ಕ್ರ್ಯಾಕ್ ಮಾಡಿ ಗೇಮ್ಸ್ ಹಾಕಬಹುದು. ಸೊ ಇದನ್ನು ಬಂದ್ಬಿಟ್ಟು ತುಂಬಾ ಇದಕ್ಕೂ HDMI ಕ್ಲಾರಿಟಿ ಇದೆ, AV ಕ್ಲಾರಿಟಿ ಇದೆ, ಬಟ್ 4K ಕ್ಲಾರಿಟಿ ಇಲ್ಲ ಮ್ಯಾಮ್. ಇದು ಬಂದ್ಬಿಟ್ಟು PS2, ಇದು ಫಸ್ಟ್ ಬಂದಿರೋದು. ಇದು ಬಂದ್ಬಿಟ್ಟು ನಿಮ್ಗೆ ಸ್ಮ್ಯಾಕ್ ಪೈನ್ ಲವರ್ಸ್ ಅಂತ ಜಾಸ್ತಿ ಇರ್ತಾರೆ. ಆ ಸ್ಮ್ಯಾಕ್ ಪೈನ್ ಗೇಮ್ ಮಾತ್ರ ಪ್ಲೇ ಮಾಡ್ಬೇಕಂತ ಎಲ್ಲರೂ PS2 ನೇ ತಗೊಳ್ತಾರೆ, ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಬಟ್ ಗ್ರಾಫಿಕ್ಸ್ ಸೈಜ್ ನೋಡಿದ್ರೆ ಅಷ್ಟೊಂದಿಲ್ಲ, AV ಕ್ಲಾರಿಟಿ ಮಾತ್ರ ಬರುತ್ತೆ. ಇಷ್ಟೊಂದೆಲ್ಲ ವೆರೈಟೀಸ್ ತೋರಿಸಿದ್ದೀರಾ ಸೋನಿಯಲ್ಲೇನೆ. ಇದರಲ್ಲಿ ಯಾವುದು ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ಬೋದಾ ನೀವು? ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ 4500 ಇಂದ ಸ್ಟಾರ್ಟ್ ಆಗುತ್ತೆ. ಇದೆ ಅದು 4500. 4500 ಇಂದ ನಿಮ್ಗೆ ಅರೌಂಡ್ 50,000 ಆಗಿ ಪ್ರಾಡಕ್ಟ್ ಇದೆ. ಸೊ ಇದ್ರ ಜೊತೆಗೆ ವಿತ್ ಕಂಟ್ರೋಲ್ ಬರುತ್ತಾ? ಫುಲ್ ಸೆಟಪ್, ಫುಲ್ ಸೆಟ್ ಬರುತ್ತೆ. ಏನಿದೆ ಅದು ಫುಲ್ ಸೆಟಪ್ ನಿಮ್ಗೆ, ಗೇಮ್ಸ್, ಕೇಬಲ್ಸ್, ಜಾಯ್ಸ್ಟಿಕ್ ನಿಮ್ಗೆ ಎಲ್ಲ ಸೇರಿ ನಿಮ್ಗೆ ಒಟ್ಟಿಗೆ ನಿಮ್ಗೆ ಬರುತ್ತೆ. ಓಕೆ, ಸೊ ಮನೆಯಲ್ಲಿ ಒಂದು ಟಿವಿ ಅಥವಾ ಮಾನಿಟರ್ ಇದ್ರೆ ಆರಾಮಾಗಿ ಆಡ್ಕೋಬಹುದು. ನಿಮ್ಗೆ ಅಲ್ಲಿನೇ ಬಂದು ಸೆಟಪ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಒಂದೆರಡು ಮಾಡೆಲ್ ತೋರಿಸ್ತೀರಾ? ಮ್ಯಾಮ್ ಇದು ನೋಡಿ Xbox Series X ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಲೇಟೆಸ್ಟ್ ಮಾಡೆಲ್ ಬಂದಿದೆ. ಸೊ ಇದರಲ್ಲಿ ಏನ್ ನಿಮ್ಗೆ ಅಂದ್ರೆ ಸೇಮ್ ಇದು 8K ಕ್ಲಾರಿಟಿ ಸಪೋರ್ಟ್ ಆಗುತ್ತೆ. ಅದ ಗೇಮ್ಸ್ ಎಲ್ಲ ತುಂಬಾ ಹೈ ಗ್ರಾಫಿಕ್ಸ್ ಇರುತ್ತೆ, ಒಂದೊಂದು ಗೇಮ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಸೇಲ್ಸ್ ಸರ್ವಿಸ್ ನಾವೆಲ್ಲ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. Xbox Series S ಅದಕ್ಕಿಂತ ಸೇಮ್ ಟೈಮ್ ಬಂದಿರೋದು. ಬಟ್ ಇದ್ರಲ್ಲಿ ಏನು ಒಂದು ಆಪ್ಷನ್ ಅಂತ, ಅದರಲ್ಲಿ CD ಹಾಕ್ಬೋದು, ಇದರಲ್ಲಿ ಬಂದ್ಬಿಟ್ಟು CD ಹಾಕಕ್ಕಾಗಲ್ಲ. ಒನ್ಲಿ ಡಿಜಿಟಲ್ ಗೇಮ್ಸ್ ಪ್ಲೇ ಮಾಡಬೇಕು. ಯಾವ ತರ ಅಂತ ಕಸ್ಟಮರ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅವರು ಗೇಮ್ಸ್ ಪರ್ಚೇಸ್ ಮಾಡ್ಬೇಕು ಆನ್ಲೈನ್ ಇಂದ. ಬಟ್ ಕ್ಲಾರಿಟಿ 8K ಸಪೋರ್ಟ್ ಆಗುತ್ತೆ, ನಿಮ್ಗೆ ಹೈ ಗ್ರಾಫಿಕ್ಸ್ ಗೇಮ್ಸ್ ಎಲ್ಲ ಸಪೋರ್ಟ್ ಆಗುತ್ತೆ. ಬಟ್ ಒಂದೇ ಒಂದು ಡಿಫರೆನ್ಸ್, Xbox Series X ಅಲ್ಲಿ ಸೀರೀಸ್ ಪ್ಲೇ ಮಾಡಬಹುದು, ಇದರಲ್ಲಿ CD ಬರಲ್ಲ. ಎಲ್ಲಾನು ಒಂದೇ ತರ ಇದೆ, ಡಿಫರೆನ್ಸ್ ಹೆಂಗ್ ಗೊತ್ತಾಗುತ್ತೆ ನಮಗೆ? ಅದು ಬಂದ್ಬಿಟ್ಟು ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಮ್ಯಾಮ್. ನೋಡಿ ಇಲ್ಲಿ ನಿಮ್ಗೆ ಜೂಮ್ ಮಾಡಿ Xbox ಅಂತ ಮೆನ್ಷನ್ ಮಾಡಿರುತ್ತೆ. ಅಂಡ್ ಬ್ಯಾಕ್ ಸೈಡ್ ನಿಮ್ಗೆ ನೋಡಿದ್ರೆ ಇದು ಏನ್ ಮಾಡೆಲ್ Xbox One S ಆತರ ನಿಮ್ಗೆ ಮಾಡೆಲ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ, ನಮ್ಗೆ ಏನು ಅಷ್ಟೊಂದು ಕನ್ಫ್ಯೂಸ್ ಆಗಲ್ಲ. ಸೊ ಇದು ಬಂದ್ಬಿಟ್ಟು Xbox One S ಅಂತ ಹೇಳ್ತಾರೆ. ಇದರಲ್ಲಿ ಬಂದ್ಬಿಟ್ಟು ನೀವು ಆನ್ಲೈನ್ ಪ್ಲೇ ಮಾಡಬಹುದು, ಮತ್ತೆ ನೀವು CD ನ ಇನ್ಸರ್ಟ್ ಮಾಡಬಹುದು. ಬಟ್ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂತ, ಇದು ಬಂದ್ಬಿಟ್ಟು 8K ಕ್ಲಾರಿಟಿ ಸಪೋರ್ಟ್ ಆಗಲ್ಲ ನಿಮ್ಗೆ. ಸೊ ಅದರಲ್ಲಿ ಬಂದ್ಬಿಟ್ಟು 8K ಬರುತ್ತೆ, ತುಂಬಾ ಕಾಸ್ಟ್ಲಿ ಗ್ರಾಫಿಕ್ಸ್ ಪ್ಲಸ್ ಹೈ ಗೇಮ್ಸ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೀಡಿಯಂ ಗ್ರಾಫಿಕ್ಸ್ ಇಂದ ಗೇಮ್ ಸಪೋರ್ಟ್ ಆಗುತ್ತೆ. ಬಟ್ CD ನು ಬರುತ್ತೆ, CD ಪ್ಲಸ್ ನಿಮ್ಗೆ ಇದು ಎರಡು ಬರುತ್ತೆ ಆನ್ಲೈನ್. Xbox One ಇಂದ ಫಸ್ಟ್ ಮಾಡೆಲ್. ಇದು ಬಂದ್ಬಿಟ್ಟು ನಿಮ್ಗೆ ಅಡಾಪ್ಟರ್ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಒಂದೇ ನಿಮ್ಗೆ ಪ್ಲಸ್ ಅಂಡ್ ಮೈನಸ್ ಇದೆ. ಇಷ್ಟೊಂದು ಕನ್ಸೋಲ್ ತೋರಿಸಿದೆಲ್ಲ ಮೈಕ್ರೋಸಾಫ್ಟ್ ಇಂದ, ಅದು ಬಂದ್ಬಿಟ್ಟು ನಿಮ್ಗೆ 2 ಪಿನ್ ಪವರ್ ಕೇಬಲ್ ಇನ್ಸರ್ಟ್ ಮಾಡಬಹುದು. ಬಟ್ ಇದಕ್ಕೆ ಆತರ ಇಲ್ಲ, ಇದಕ್ಕೆ ಸಪರೇಟ್ ಅಡಾಪ್ಟರ್ ಅಂತ ನಿಮ್ಗೆ ಇನ್ಪುಟ್ ವೋಲ್ಟೇಜ್ ಕೊಡಬೇಕು. ಸೊ ಇದಕ್ಕೆ ಬಂದ್ಬಿಟ್ಟು ಅಡಾಪ್ಟರ್ ಸಪರೇಟ್, ಜಾಯ್ಸ್ಟಿಕ್ಸ್ ನಿಮ್ಗೆ ಎಲ್ಲ ಸಪರೇಟ್ ನಿಮ್ಗೆ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ CD ನು ಪ್ಲೇ ಮಾಡಬಹುದು, ಪ್ಲಸ್ ನಿಮ್ಗೆ ಬಂದ್ಬಿಟ್ಟು ಆನ್ಲೈನ್ ಪ್ಲೇ ಮಾಡಬಹುದು. ಬಟ್ ನಿಮ್ಗೆ ಕ್ಲಾರಿಟಿ ವೈಸ್ ನೋಡಿ ತುಂಬಾ ದೊಡ್ಡದಾಗಿರುತ್ತೆ, ಅದು ನಿಮ್ಗೆ ಚಿಕ್ಕದಾಗಿರುತ್ತೆ. ಸೊ ಅಷ್ಟೊಂದು ಏನು ಡಿಫರೆನ್ಸ್ ಇಲ್ಲ. ಸೊ ಕಸ್ಟಮರ್ ಬಂದಾಗ ಇದೆಲ್ಲ ಡೀಟೇಲ್ ಆಗಿ ತೋರಿಸ್ತೀರಾ ಹೇಗೆ? ಕಸ್ಟಮರ್ ಅಲ್ಲಿ ನಮ್ಗೆ ಎಂಟ್ರೆನ್ಸ್ ಬಂದ್ರೆ ನಿಮ್ಗೆ ಯಾವ್ದು ಬೇಕಾಗಿದೆ, ಎಷ್ಟೊಂದು ಇದೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಡಿಪೆಂಡ್ಸ್ ಆನ್ ಏಜ್, ಡಿಪೆಂಡ್ಸ್ ಆನ್ ಪ್ರೈಸ್, ಅವ್ರ ಇಷ್ಟ ಏನಿದೆ ಅದು ತಗೊಳ್ತಾರೆ. ಸೊ ಅವರ ರಿಕ್ವೈರ್ಮೆಂಟ್ ನೋಡ್ಕೊಂಡು ನೀವು ಅವರಿಗೆ ಕೊಡ್ತೀರಾ. ಇದೇ ತಗೋಬೇಕಂತ ನಾವು ಪುಷ್ ಮಾಡಲ್ಲ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೊಂಡು ಅನಲೈಸ್ ಮಾಡ್ಬಿಟ್ಟು ನಾವು ಅವ್ರಿಗೆ ಒಂದು ಅಪ್ಡೇಟ್ ಕೊಡ್ತೀವಿ. ಸರ್ ಈ ತರ ಇದೆ, ಇಷ್ಟು ಪ್ರೈಸ್ ಬರುತ್ತೆ, ಇಷ್ಟೊಂದು ಹುಡುಗರು ಇದಾರೆ ಅಂತ ಈ ತರ ಮಾಡಿ ಅಂತ ನಾವು ಅಪ್ಡೇಟ್ ಪ್ರಾಪರ್ ಆಗಿ ಕೊಡ್ತೀವಿ. ಸೋನಿಯಲ್ಲಿ ಪ್ರೀ ಲೋಡೆಡ್ ಗೇಮ್ಸ್ ಇರೋದು ನೋಡಿದೀವಿ, ಇದರಲ್ಲೂ ಕೂಡ ಇದೆಯಾ ಮೈಕ್ರೋಸಾಫ್ಟ್? ಹೌದು ಮ್ಯಾಮ್, ಇದೆ. ಆಕ್ಚುಲಿ ಇದು ಬಂದ್ಬಿಟ್ಟು ಲಾಸ್ಟ್ ಬಟ್ ಲೀಸ್ಟ್ ಅಂತ ಹೇಳ್ಬೋದು ಮ್ಯಾಮ್. ಇದರಲ್ಲಿ ಬಂದ್ಬಿಟ್ಟು ತುಂಬಾ ಹುಡುಗರು ಇಷ್ಟ ಮಾಡ್ತಾರೆ. ಯಾಕೆ ಅಂತ, ಇದರಲ್ಲಿ ಬಂದ್ಬಿಟ್ಟು ಕೈನೆಕ್ಟ್ ಸೆನ್ಸರ್ ಅಂತ ಒಂದಿದೆ. ಸೊ ಕೈನೆಕ್ಟ್ ಸೆನ್ಸರ್ ಅಲ್ಲಿ ಏನ್ ಮಾಡ್ಬೇಕಂತ, ಸೊ ತುಂಬಾ ಚಿಕ್ಕ ಹುಡುಗರು, ಆಕ್ಚುಲಿ ಸೋನಿಲಿ ನೋಡಿದ್ರೆ ಎಲ್ಲ ಬಾಯ್ಸ್ ಹುಡುಗರು ಗೇಮ್ಸ್ ಆಡ್ತಾರೆ. ಬಟ್ ಇದರಲ್ಲಿ ನೋಡಿದ್ರೆ ತುಂಬಾ ಗೇಮ್ಸ್ ಇಷ್ಟ ಮಾಡ್ತಾರೆ. ಯಾಕೆ ಅಂತ,
ಇದರಲ್ಲಿ ಬಾಡಿ ಎಕ್ಸರ್ಸೈಸ್, ಕೈನೆಕ್ ಸೆನ್ಸರ್ ಇಂದ ಗೇಮ್ಸ್, ಆತರ ಡ್ಯಾನ್ಸ್ ಎಲ್ಲ ಇದು ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡುತ್ತೆ. ಆಲ್ಮೋಸ್ಟ್ ನಮ್ಗೆ ಕ್ಲಾಸ್ ತರ ಟೀಚ್ ಮಾಡುತ್ತೆ ಎಕ್ಸರ್ಸೈಸ್ ಹೆಂಗ್ ಮಾಡೋದು ಆತರ. ಸೊ ತುಂಬಾ ಇಷ್ಟ ಪಡ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಮಾಡಿ ನಾವು 50 ಗೇಮ್ಸ್ ಲೋಡ್ ಮಾಡಿ ಕೊಡ್ತೀವಿ. ಮತ್ತೆ ಬೇರೆದು ಮಾಡ್ಕೋಬಹುದು. ಇದು ಒಂದೇ ಮಾತ್ರ ಮೈಕ್ರೋಸಾಫ್ಟ್ ಇಂದ ಗೇಮ್ಸ್ ವಿತ್ ಬರುತ್ತೆ. ಸರ್ ಇದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿರುವಂತ ಮಷೀನ್. ಇದು ಏನ್ ಮಾಡುತ್ತೆ ಮ್ಯಾಮ್? ಆಕ್ಚುಲಿ ಇದು ಹೆಸರು ಬಂದ್ಬಿಟ್ಟು BGA ಮಿಷನ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಮದರ್ ಬೋರ್ಡ್ ಮ್ಯಾಮ್. ನಾವು ಗೇಮಿಂಗ್ ಪ್ರಾಡಕ್ಟ್ ತೋರಿಸಿದೀವಲ್ಲ, ಸೊ ಅದು ಇನ್ಸೈಡ್ ನಮ್ಮ ಹತ್ರ ಈ ತರ ಮದರ್ ಬೋರ್ಡ್ಸ್ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಬಂದ್ಬಿಟ್ಟು ಈ ತರ ಮೇನ್ IC ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿದ್ರೆ, ಕಂಟಿನ್ಯೂಸ್ ಬ್ಲೂ ಲೈಟ್ ಆ ತರ ಬಂದ್ರೆ ಈ ಮಿಷನ್ ಇಲ್ಲ ಅಂತ ಇದು ಏನು ಮಾಡಕ್ಕಾಗಲ್ಲ. ಈ ಮಿಷನ್ ಇಂದ ಹೆಲ್ಪ್ ನಾವು ಇಟ್ಕೊಂಡು IC ರೀಪ್ಲೇಸ್ ಮಾಡೋದು, IC ತಿರುಗಾಡ್ಲಿಕ್ಕೋದು, ಅಲ್ಲಿಂದ ತೆಗೋದೆಲ್ಲ ಈ ಮಿಷನ್ ಇಂದ ನಾವು ಮಾಡ್ಬೇಕು. ಸೊ ಅದಕ್ಕೆ ಇದು ಬಂದ್ಬಿಟ್ಟು ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ಮೈನ್ IC ಅಂತ ಹೇಳ್ತಾರೆ ಮ್ಯಾಮ್. ಸೊ ಇದು ಮೈನ್ IC ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಕೇಳಿದ್ರಲ್ಲ, ಸೊ ತುಂಬಾ ಬ್ರಾಂಚ್ ಇಂದ ಅಲ್ಲಿ ಕೆಲಸ ಬರುತ್ತಂತ. ಸೊ ಒನ್ಲಿ ಈ ಮಿಷನ್ ಇಂದ ಮಾಡೋದು ಕೆಲಸ ಮಾತ್ರ ಅಲ್ಲಿಂದ ಇಲ್ಲಿ ನಮಗೆ ಕಳಿಸ್ತಾರೆ. ಹೌದು ಮ್ಯಾಮ್. ಅದಕ್ಕಾಗಿ ಸಪರೇಟ್ ಸ್ಪೆಷಲ್ ಆಗಿ ಈ ಮಿಷನ್ ನಾವು ತರಿಸಿದೀವಿ. ಅದನ್ನ ಚೇಂಜ್ ಮಾಡಬಹುದು. ಅದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ನೋಡಬಹುದು. ಅದು ಇಲ್ಲಿ ಡಿಸ್ಪ್ಲೇ ಇಲ್ಲಿ ನೋಡಿ ನಿಮ್ಗೆ ನಮ್ದು ಬಂದ್ಬಿಟ್ಟು ನಿಮ್ದು ಟಾಪ್ ಬಾಟಮ್ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇನ್ನೊಂದು ಬಂದ್ಬಿಟ್ಟು ಸೆನ್ಸರ್, ಕೂಲಿಂಗ್, ವೇಕಮ್, ನಾವು ಮತ್ತೆ ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು, ನಮ್ಗೆ ಇಲ್ಲಿ ಬಂದ್ಬಿಟ್ಟು ಒಂದು ಗ್ರಾಫ್ ಬಂದ್ಬಿಡುತ್ತೆ. ಸೊ ಎಷ್ಟೊಂದು ಟೆಂಪರೇಚರ್ ಇದು ಬಂದ್ಬಿಟ್ಟು ಹೀಟ್ ಅಕ್ಸೆಪ್ಟ್ ಮಾಡುತ್ತೆ, ಆ ಟೆಂಪರೇಚರ್ ಎಷ್ಟೊಂದು ಒಳಗಡೆ ಅದು ನಾವು ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲಿ ಫುಲ್ ಇದು ಬಂದ್ಬಿಟ್ಟು ಮಿಷಿನ್ ಆಪರೇಟ್ ಮಾಡೋದು. ಸೊ ಕಂಪ್ಲೀಟ್ ಆಗಿ ಇದಿಲ್ಲ ಅಂತ ಇದು ಮದರ್ ಬೋರ್ಡ್ ರೀಪ್ಲೇಸ್ IC ಇದು ಏನು ನಮ್ಗೆ ಮಾಡಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಚಿಪ್ ಲೆವೆಲ್ ಸರ್ವಿಸ್ ಅಂತ ಹೇಳ್ತಾರೆ. ಈ ಚಿಪ್ ಲೆವೆಲ್ ನಾವೇ ಬೆಸ್ಟ್ ಆಗಿ ಮಾಡ್ತಾ ಇದೀವಿ. ಯಾರು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಈ ಕೆಲಸ.